ಅಬ್ಬಾ 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 ಏನ್ ಕ್ರೇಜ್ ಗುರು ಗಿಲ್ಲಿಗೆ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಸಿಕ್ಕಿದೆ ಗಿಲ್ಲಿಗೆ. ಗಿಲ್ಲಿ ಅವರಿಗೆ ಹೊರಗಡೆ ಏನ್ ಕ್ರೇಜ್ ಇದೆಯೋ ಅದರ ಒಂದು ಟ್ರೇಲರ್ ತೋರಿಸ್ದಂಗ ಆಗಿದೆ ಗಿಲ್ಲಿ ಅವರಿಗೆ. ಆ ತರ ಕ್ರೇಜ್ ಕೊಟ್ಟಿದ್ದಾರೆ. 6 ಸ್ಪರ್ಧಿಗಳ ಸೆಲೆಬ್ರೇಷನ್ ಒಂದ್ ಕಡೆ ಆದ್ರೆ ಗಿಲ್ಲಿ ಸೆಲೆಬ್ರೇಷನ್ ಒಂದ್ ಕಡೆ ಆಗಿದೆ. ಆ ತರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಕೊಟ್ಟಿದ್ದಾರೆ ಗಿಲ್ಲಿ ಫ್ಯಾನ್ಸ್ ಅವರು ಒಳಗಡೆ. ಗಿಲ್ಲಿ ಅಭಿಮಾನಿ ಒಬ್ಬರು ಗಿಲ್ಲಿ ಅವರಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆ ಸರ್ಪ್ರೈಸ್ ಏನು ಮತ್ತು ಗಿಲ್ಲಿ ಅವರ ವಾಲ್ ಆಫ್ ಫ್ರೇಮ್ ನಲ್ಲಿ ಯಾವ್ಯಾವ ಫೋಟೋ ಹಾಕಿದ್ದರು, ಗಿಲ್ಲಿ ಅವರ ಸೆಲೆಬ್ರೇಷನ್ ಹೆಂಗಿತ್ತು ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಯಾರ್ಯಾರು ಗಿಲ್ಲಿ ಫ್ಯಾನ್ಸ್ ಇದ್ದೀರಿ ಎಂದು ಕಮೆಂಟ್ ಮಾಡಿ. ವೀಕ್ಷಕರೇ, ನಾವೀಗ ಗಿಲ್ಲಿ ಸೆಲೆಬ್ರೇಷನ್ ಬಗ್ಗೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಏನಂದ್ರೆ ಗಿಲ್ಲಿ ಅವರಿಗೆ ಒಬ್ಬ ಅಭಿಮಾನಿಯವರು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆ ಸರ್ಪ್ರೈಸ್ ಏನಂದ್ರೆ ಗಿಲ್ಲಿ ಅವರ ಅಭಿಮಾನಿಯೊಬ್ಬರು ಗಿಲ್ಲಿಯ ಟ್ಯಾಟೋವನ್ನು ಕೈ ಮೇಲೆ ಹಾಕಿಕೊಂಡು ಬಂದಿದ್ದರು. ಆ ಟ್ಯಾಟೋ ನೋಡಿ ಗಿಲ್ಲಿ ಅವರು ಫುಲ್ ಎಮೋಷನಲ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಗಿಲ್ಲಿ ಅವರು ಅವರಿಗೆ ಸರಿಯಾಗಿ ಮಾತಾಡಿ ತುಂಬಾ ಧನ್ಯವಾದಗಳು ಕೂಡ ಹೇಳಿದ್ದಾರೆ. ಈಗ ಎರಡನೇದಾಗಿ ನೋಡುವುದಾದ್ರೆ ಗಿಲ್ಲಿ ಅವರಿಗೆ ಒಂದು ಸಾಂಗ್ ಹಾಕಿದ್ದರು, ವಿಡಿಯೋ ಎಡಿಟಿಂಗ್ ಸಾಂಗ್. ಆ ಸಾಂಗ್ ಯಾವ್ದಿತ್ತೆಂದ್ರೆ ನೋಡುವುದಾದ್ರೆ KD ನಂಬರ್ 1 ಸಾಂಗ್ ಇತ್ತು. ಈ ಹಾಡಿನಲ್ಲಿರುವ ಪದಗಳ ಅರ್ಥ ಯಾವ ರೀತಿ ಇರುತ್ತೋ ಆ ರೀತಿ ಸಿಚುವೇಶನ್ ತಕ್ಕಂಗೆ ಫೋಟೋ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಫೋಟೋ ಹಾಕಿದ್ದಾರೆ. ಈ ಸಾಂಗಿನಲ್ಲಿ 95% ಗಿಲ್ಲಿ ಕಾವ್ಯ ಜೋಡಿ ಫೋಟೋಗಳೇ ಇದ್ದಾವೆ. ಒಂಥರ ಲವ್ ಬರ್ಡ್ಸ್ ಗಳು, ಕಪಲ್ಸ್ ಗಳು ಹೊರಗಡೆ ಯಾವ ರೀತಿ ಲವ್ ಸಾಂಗಿಗೆ ವಿಡಿಯೋನ ಎಡಿಟ್ ಮಾಡುತ್ತಾರೋ ಆ ರೀತಿ ಕಾವ್ಯ ಗಿಲ್ಲಿಯವರ ಜೋಡಿ ಎಡಿಟ್ ಅನ್ನು ಮಾಡಿದ್ದಾರೆ. ಈ ಹಾಡಿನಲ್ಲಿ 95% ಗಿಲ್ಲಿ ಕಾವ್ಯ ಜೋಡಿಯ ಫೋಟೋಗಳಿದ್ದಾವೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಮಾತನಾಡೋದಾದ್ರೆ ವಾಲ್ ಆಫ್ ಫೇಮ್ ನಲ್ಲಿ ಯಾರ್ಯಾರು ಫೋಟೋ ಹಾಕಿದ್ದಾರೆ ಅಂತ ನೋಡುವುದಾದ್ರೆ ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು. ಮೊದಲನೇ ಫೋಟೋ ಗಿಲ್ಲಿ ಕಾವ್ಯ ಜೋಡಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಫೋಟೋ ಹಾಕಿದ್ದಾರೆ. ಇನ್ನು ಎರಡನೇ ಫೋಟೋ ಬಿಗ್ ಬಾಸ್ ಪ್ಯಾಲೇಸ್ ಗೆ ಗೆಸ್ಟ್ ಗಳಾಗಿ ಬಂದಿರುತ್ತಾರೆ ಸೀನಿಯರ್ ಸ್ಪರ್ಧಿಗಳು. ಆ ಫೋಟೋನ ಎರಡನೇ ಫೋಟೋ ಆಗಿ ಹಾಕಿದ್ದಾರೆ. ಇನ್ನು ಮೂರನೇ ಫೋಟೋ ಯಾವ್ದಿತ್ತು ಅಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆದಾಗ ಕಾವ್ಯ ಅವರು ಗಿಲ್ಲಿ ಅವರ ಕೈ ಹಿಡಿದು ಕ್ಯಾಪ್ಟನ್ ರೂಮ್ ಗೆ ಕರ್ಕೊಂಡು ಹೋಯ್ತಾರಲ್ಲ, ಆ ಫೋಟೋವನ್ನು ಮೂರನೇ ಫೋಟೋ ಆಗಿ ಹಾಕಿದ್ದಾರೆ. ಇನ್ನು ನಾಲ್ಕನೇ ಫೋಟೋ ಯಾವ್ದು ಹಾಕಿದ್ದಾರೆ ಎಂದು ನೋಡೋದಾದ್ರೆ ನಾಲ್ಕನೇ ಫೋಟೋ ಗಿಲ್ಲಿ ಮತ್ತು ರಿಷಾ ಅವರ ಫೋಟೋವನ್ನು ಹಾಕಿದ್ದಾರೆ. ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು ಹಂಗೆ. ಇನ್ನು ಐದನೇ ಫೋಟೋ ಯಾವ್ದಂತ ನೋಡೋದಾದ್ರೆ ಕಾವ್ಯ ಅವರ ಅಪ್ಪ ಅಮ್ಮ ಗಿಲ್ಲಿ ಅವರಿಗೆ ಬ್ರಾಸ್ಲೆಟ್ ಗಿಫ್ಟ್ ಅನ್ನು ಕೊಟ್ಟಿದ್ದು ಐದನೇ ಫೋಟೋವನ್ನ ಹಾಕಿದ್ದಾರೆ. ಇನ್ನು ಆರನೇ ಫೋಟೋ ನೋಡೋದಾದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಅವರ ಫೋಟೋ ಹಾಕಿದ್ದಾರೆ. ಗಿಲ್ಲಿ ಅವರು ರಕ್ಷಿತಾ ಅವರ ಬಗ್ಗೆ ಮಾತನಾಡುತ್ತಿರುವಾಗ ವಂಶದ ಕುಡಿ ಅಂತ ಜೋರಾಗಿ ಕೂಗಾಡುತ್ತಿದ್ದರು. ಇನ್ನು ಏಳನೇ ಫೋಟೋ ಯಾವ್ದು ಹಾಕಿದ್ದಾರೆ ಎಂದು ನೋಡೋದಾದ್ರೆ ಏಳನೇ ಫೋಟೋ ಗಿಲ್ಲಿ ಅವರು ಕಳಪೆ ಕೊಟ್ಟು ಜೈಲಿಗೆ ಹೋಗಿರುತ್ತಾರೆ, ಆ ಫೋಟೋವನ್ನು ಹಾಕಿದ್ದರು. ಇನ್ನು ಇನ್ಯಾವುದು ಫೋಟೋ ಹಾಕಿದ್ದಾರೆ ಎಂದು ನೋಡೋದಾದ್ರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಒಂದು ವಾರದಲ್ಲಿ ರಾಜಾರಾಣಿ ಆಗಿರ್ತಾರೆ, ಆ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ರಘು ಮತ್ತು ಗಿಲ್ಲಿಯವರ ಜೋಡಿ ಫೋಟೋ ಕೂಡ ಹಾಕಿದ್ದಾರೆ. ವೀಕ್ಷಕರೇ, ಇಷ್ಟೆಲ್ಲಾ ಫೋಟೋಗಳು ಗಿಲ್ಲಿಯವರ ವಾಲ್ ಆಫ್ ಫೇಮ್ ಗೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇನ್ನೊಮ್ಮೆ ಹೈಲೈಟ್ಸ್ ನೋಡೋದಾದ್ರೆ ಗಿಲ್ಲಿ ಅಭಿಮಾನಿ ಒಬ್ಬರು ಗಿಲ್ಲಿಯವರ ಫೋಟೋ ಟ್ಯಾಟೋ ಹಾಕೊಂಡು ಬಂದಿದ್ದು, ಗಿಲ್ಲಿ ಅವರಿಗೆ KD ನಂಬರ್ 1 ಸಾಂಗ್ ಹಾಕಿದ್ದು. ಆ ಸಾಂಗಿನಲ್ಲಿ 90 to 95% ಕಾವ್ಯ ಗಿಲ್ಲಿ ಜೋಡಿ ಫೋಟೋ ಇರುವುದು. ಇನ್ನು ವಾಲ್ ಆಫ್ ಫೇಮ್ ನಲ್ಲಿ ಇರುವ ಫೋಟೋಗಳು ಆಲ್ರೆಡಿ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಗಿಲ್ಲಿಯವರ ಸೆಲೆಬ್ರೇಷನ್ ಬಗ್ಗೆ ಆಗಿದೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಸೆಲೆಬ್ರೇಷನ್ ನ ಹೈಲೈಟ್ಸ್ ಮಾತ್ರ ಹೇಳಿದ್ದೀನಿ. ಇದು ಟ್ರೈಲರ್ ಇದ್ದಂಗೆ. ಇವತ್ ನೈಟ್ ಮೂವಿ ರಿಲೀಸ್ ಆಗುತ್ತದೆ ಎಪಿಸೋಡ್ ನಲ್ಲಿ. ವೀಕ್ಷಕರೇ, ಇದಾಗಿತ್ತು ಗಿಲ್ಲಿ ಸೆಲೆಬ್ರೇಷನ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಿಲ್ಲಿ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ಧನ್ಯವಾದಗಳು.